ಆಡಳಿತ ಮಂಡಳಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇದರೆಲ್ಲರ ಕೂಡುವಿಕೆಯಲ್ಲಿ ಎಲ್ಲರ ಸಹಕಾರದೊಂದಿಗೆ ನೂತನ ದೇವಸ್ಥಾನದ ನಿರ್ಮಾಣದ ಶಿಲಾನ್ಯಾಸವನ್ನು ಪೂರೈಸಿ ಧಾರ್ಮಿಕ ಸಭೆಯಲ್ಲಿ ನಾವಿದ್ದೀವಿ. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರೊಬ್ಬರನ್ನ ವೇದಿಕೆ ಕರೆದು ಗೌರವಿಸುವುದರ ಮೂಲಕ ಪಾದಪೂಜೆಯನ್ನು ನೆರವೇರಿಸಿದಂಥ ಎಲ್ಲರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಉದ್ದೇಶಿತ ಕೋಟಿ ಚೆನ್ನಯ್ಯ ಪಂಜುರ್ಲಿ ಗರಡಿಯ ಈ ನಿರ್ಮಾಣದ ಹಿನ್ನೆಲೆ ನಿಮಗೆ ಹೃದಯದಲ್ಲಿ ಸ್ಥಾನ ಕೊಡ್ತೀನಿ, ಅದೇ ಅಧರ್ಮದಲ್ಲಿ ಬಂದರೆ ನಮ್ಮ ಸೂರ್ಯದಲ್ಲಿ ನಿಮಗೆ ಸ್ಥಾನ ಕೊಡ್ತೀನಿ ಎನ್ನುವಂತ ಅಪಾಯ ನುಡಿ ಕೊಡುವವರು ಕೋಟಿ ಚೆನ್ನಯ್ಯರು. ಅವರನ್ನು ಅಮಾರು ಬಿರುವೇರು ಅಮಾರು ವೈದ್ಯರು ಎನ್ನುವಂತ ಆ ಭಕ್ತಿಯನ್ನು ನಾವು ಕರೆಯುತ್ತೇವೆ. ನಾವು ಯಾವಾಗ ಧರ್ಮದ ಅವನತಿ ಆಯ್ತಾ ಆ ಧರ್ಮವನ್ನು ಕಾಪಾಡಬೇಕು, ಸಮಾಜದಲ್ಲಿ ನ್ಯಾಯ ಸತ್ಯ ಅವನನ್ನು ಎತ್ತಿಡಬೇಕೆನ್ನುವಂತಹ ಕಾರ್ಯವನ್ನು ಮಾಡುತ್ತಾ ಪಡುಮಲೆಯಲ್ಲಿ ಜನ್ಮವನ್ನೇ ಇತ್ತು ಎಣ್ಣೂರಿನಲ್ಲಿ ತನ್ನ ಕಾಯವನ್ನು ಬಿಟ್ಟು ಮಾಯ ಸೇರಿದವರು ಕೋಟಿ ಚೆನ್ನಯ್ಯರು. ಕೇಂಜವ ಪಕ್ಷಿಯ ಆ ಮೊಟ್ಟೆಯಿಂದ ಪೆಜರಾಯರ ಮನೆಯಲ್ಲಿ ಹುಟ್ಟಿದವರು ಸುವರ್ಣಕೇದಗೆ. ಅವತ್ತಿನ ಆ ಪದ್ಧತಿಯಂತೆ ಸುವರ್ಣಕೇದಗೆಯನ್ನು ಮದುವೆ ಆಗದ ಮೊದಲು ಋತುವತಿ ಆದರೆ ಕಾಡಿಗೆ ಬಿಡಬೇಕೆನ್ನುವಂತಹ ಇಚ್ಛೆಯಿಂದ ಆ ಪೇಜರಾಯರು ಕಾಡಿಗೆ ಬಿಡ್ತಾರೆ. ಕಾಡಿಗೆ ಬಿಟ್ಟಂತ ಸುವರ್ಣಕೇದಗೆ ಸಾಯನ ಬೈದರಿಗೆ ಸಿಗ್ತಾರೆ. ಆ ಸಾಯನ ಬೈದರು ಬಂದು ತಂದು ಆ ಸುವರ್ಣಕೇದಗೆಯನ್ನು ತನ್ನ ತಂಗಿ ದೇವಿ ಬೈದೇದಿಯ ಆ ಹೆಸರನ್ನು ಕೊಟ್ಟವರನ್ನು ಕಾಂತ ಬೈದನಿಗೆ ಮದುವೆ ಮಾಡಿ ಕೊಡ್ತಾರೆ. ಆ ಕಾಂತ ಬೈದ ಮತ್ತು ಆ ದೇವಿ ಬೈದೇದ ಮಕ್ಕಳೇ ಕೋಟಿ ಚೆನ್ನಯ್ಯರು. ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಗರಡಿ ಮನೆತನದಲ್ಲಿ ಮೂಲ ಸ್ಥಾನ ಅಂದರೆ 66 ಗರಡಿ. ಆ 66 ಗರಡಿಯಲ್ಲಿ ಕಟ್ಟಕಡೆ ಗರಡಿ ಅಂದರೆ ಅದು ಬಿಜೂರು ಗರಡಿ. ನೀವೊಂದು 150-200 ವರ್ಷದ ಬುಕ್ ಹೋದರೆ ಆ ಬುಕ್ಕಲ್ಲಿ ಬರೆದಿರುತ್ತೆ, ಬಿಜೂರಿನ ಹೊಳೆಯ ದಂಡೆ ಮೇಲಿರುವಂಥ ಗರಡಿ ಕಟ್ಟಕಡೆಯ ಗರಡಿಯ ಮೂಲ ಸ್ಥಾನ ಅಂತ ಬರೆದಿರುತ್ತೆ. ಅಂತ ಈ ಗರಡಿ ಎಷ್ಟೋ ದೈವ ಭಕ್ತರು ಈ ಗರಡಿಗಿದ್ದಾರೆ. ಸಾಗರ, ಶಿವಮೊಗ್ಗ, ಸಿರ್ಸಿ ಹೊರಗಡೆಯಿಂದ ತುಂಬ ಜನ ದೈವಕ್ಳು ಈ ಗರಡಿಗಿದೆ. ಮೊದಲು ಈ ಗರಡಿ ಹುಲ್ಲಿನಲ್ಲಿತ್ತು, ಹಂತ ಹಂತವಾಗಿ ಹಂಚಿನಿಂದ ಆಯಿತು, ಹಂತ ಹಂತವಾಗಿ ಸ್ಲ್ಯಾಪಲ್ಲಿ ಮಾಡ್ತು. ಆದರೆ ಈಗ ಒಂದು ಒಳ್ಳೆ ರೀತಿಯ ವಿಜೃಂಭಣೆಯಾಗಿ ಈ ಗರಡಿಯನ್ನು ಕಟ್ಟಬೇಕಂತ ಕುಟುಂಬದವರು, ಗ್ರಾಮಸ್ಥರು, ದೈವಕ್ಳು ಎಲ್ಲರ ಒಂದು ಮನವಿಗೆ ಒಗ್ಗಟ್ಟು ನೀವು ಮುಂದಿರಬೇಕಂತ ಹೇಳಿದಾಗ, ಯಾಕಂದರೆ ನಾನು ನಂಬಿದಂಥ ಗರಡಿ, ನಾನು ಒಂದೊಂದು ಸೋತಾಗ ಗರಡಿ ದರ್ಶನದಲ್ಲಿ ಕೇಳಿದಾಗ ನೀನು ಪುನಃ ಮುಂಬೈಗೆ ಹೋಗ್ತೀಯ, ಯಾವ ದಾರಿ ನಾನು ತೋರಿಸ್ತೇನೆ ಆ ದಾರಿಯಲ್ಲಿ ಹಿಂತಿರುಗಿ ನೋಡಬೇಡ ಅಂತ ದೈವ ಅಪ್ಪಣೆ ಆಗ್ತದೆ. ಆ ದೈವ ಅಪ್ಪಣೆ ಹೇಗಾಗಿದೆ ಇವತ್ತಿನವರೆಗೂ ನಾನು ಹಿಂತಿರುಗಿ ನೋಡಲೇ ಇಲ್ಲ, ಮುಂದೆ ಹೋಗ್ತಾನೆ ಇದ್ದೇನೆ. ಆದ್ದರಿಂದ ಈ ಸ್ಥಳದ ಮಹಿಮೆ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿದೆ. ಇಲ್ಲಿ ಲಕ್ಷ್ಮಣ ಕಾಂತಣ್ಣ ಅಂತಾನೆ ಹೇಳ್ತೇನೆ ಅವರಿಗೆ. ಲಾಸ್ಟ್ ಟೈಮ್ ದೇವಸ್ಥಾನ ಕಟ್ಟಿದಾಗ ತುಂಬ ಓಡಾಡಿದವರು, ರಾಮ್ ಸೇರಿಗಾರಿದ್ದಾರೆ, ಶೇಷಣ್ಣ ಇದ್ದಾರೆ, ತುಂಬ ಜನ ಈ ಸ್ಥಳಕ್ಕೋಸ್ಕರ ಹೋರಾಡಿದವರಿದ್ದಾರೆ. ಆದರೆ ಇವತ್ತು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ದೇವಸ್ಥಾನ ಮಾಡಬೇಕಂತ ಅಷ್ಟಮಂಗಳ ಆಗಿದಾಗ, ಅಷ್ಟಮಂಗಳದಲ್ಲಿ ಇದು 900 ವರ್ಷ ಮೊದಲೇ ಪಂಜುರ್ಲಿ ಗರಡಿಯಾಗಿತ್ತು. 500 ವರ್ಷದ ಹಿಂದೆ ಇದು ಕೋಟಿ ಚೆನ್ನಯ್ಯ ಗರಡಿಯಾಗಿ ಆಯಿತು. ಆದಿಕಾಲದಿಂದ ಈ ಬಂದಂಥ ಗರಡಿಯನ್ನು ನೀವು ಎಷ್ಟು ವಿಜೃಂಭಣೆಯಲ್ಲಿ ಮಾಡ್ತೀರಾ ಅಷ್ಟು ದೊಡ್ಡ ರೀತಿಯ ಪವಿತ್ರ ಸ್ಥಳ ಇದಾಗ್ತದೆ ಅಂತ ಅಷ್ಟಮಂಗಳದಲ್ಲಿ ಬಂದಾಗ
ಕುಟುಂಬದವರು, ಗ್ರಾಮಸ್ಥರು, ದೈವಕ್ಳು ಎಲ್ಲರೂ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು, ನಮ್ಮ ಗರಡಿ ಎಲ್ಲ ಗರಡಿಯಲ್ಲಿಯೂ ಒಳ್ಳೆ ದೊಡ್ಡ ದೊಡ್ಡ ಜೀರ್ಣೋದ್ಧಾರಾಗಿ ಇದಾಗ್ತಾ ಇದೆ, ನಮ್ಮ ಗರಡಿ ಆಗ್ತಾ ಇಲ್ಲ ಅಂತ ಆದಾಗ ಎಲ್ಲರೂ ಮನಸ್ಪೂರ್ವಕವಾಗಿ ಮುಂದೆ ಬಂದಾಗ ನಮಗೂ ಒಂದು ಖುಷಿ ಆಯ್ತು, ನಮ್ಮ ಗರಡಿ ಮಾಡಲೇಬೇಕು ಅಂತ. ಇಮಿಡಿಯೇಟು ನಾವು ಪರಿಹಾರ ಎಲ್ಲ ಮಾಡಿ ದೈವಸ್ಥಾನ ದೈವ ಮನೆಯನ್ನು ಹೊಡೆದು ಇವತ್ತು ಶಿಲಾನ್ಯಾಸ ಆಗಿದೆ. ಬೇಡ್ತಾ ನಮ್ಮೆಲ್ಲರ ನಡೆದಾಡುವಂತ ದೇವರಾದಂತ ಶ್ರೀ ಅವಧೂತ ವಿನಯ್ ಗುರೂಜಿ ಅವರ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ಅತ್ಯಂತ ದೂರದಿಂದ ನಿಪ್ಪಾಣಿ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿಂದ ನಮ್ಮ ಕೇರಳ ಬಾರ್ಡರ್ ಇದ್ದಂಗೆ ಹೆಚ್ಚು ಕಮ್ಮಿ ನಮ್ಮ ಬೈಂದೂರು, ಮಂಗಳೂರು, ಉಡುಪಿ ಮುಂದುವರೆದ್ರೆ ಕಾಸರಗೋಡು ಬಂದ್ಬಿಡುತ್ತೆ. ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಿಮ್ಮ ಬಗ್ಗೆ ಅಭಿಮಾನ ಇಟ್ಟು ಅಷ್ಟು ದೂರದಿಂದ ಆಗಮಿಸಿದಂತ ಮಹಾಕಾಳಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದಂಥ ಶ್ರೀ 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 ಅರುಣಾನಂದ ತೀರ್ಥ. ಯಾಕೆ ಹಿಂದೂ ಧರ್ಮಕ್ಕೆ ಯಾವತ್ತು ಸನಾತನ ಧರ್ಮಕ್ಕೆ ಎಂಡಿಲ್ಲ. ಹಾಗಾಗಿ ಆ ಸನಾತನ ಧರ್ಮ ಮನಸ್ಸು ಮಾಡಿದ್ರೆ ಜಗತ್ ಸರಿ ಮಾಡ್ಲಿಕ್ಕಾಗುತ್ತೆ. ಅನುಭವ